ಪೊಲೀಸ್ನವ್ರನ್ನ ನಾವು ಆರಕ್ಷಕರು, ಸಮಾಜದ ಕಣ್ಣು, ಸಮಾಜದ ಮೇನ್ ಪಿಲ್ಲರ್ ಅಂತ ನಾವು ಕರಿತೀವಿ. ಆದರೆ ಕೆಲವು ಪೊಲೀಸ್ನವರು ಅದಕ್ಕೆ ಹೊರತಾಗಿದ್ದಾರೆ. ಯಾಕಂದರೆ ಬೀದರ್ನ ಬಾಲ್ಕಿಯಲ್ಲಿ ಕಸ ಗುಡಿಸ್ತಾ ಇದ್ದಂತಹ ಮಹಿಳೆ ಮೇಲೆ ಪೊಲೀಸ್ನ ಒಬ್ಬ ಕಾರನ್ನು ಹತ್ತಿಸಿ ಹುಚ್ಚಾಟ ಮೆರೆದಿದ್ದಾನೆ. ಇದು ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದಲ್ಲಿ ಪೊಲೀಸ್ ಅಧಿಕಾರಿಯ ದರ್ಪ. ಇದು 55 ವರ್ಷದ ಜ್ಞಾನಬಾಯಿಗೆ ಈಗ ಗಂಭೀರ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮೆಹಕರ್ ಪೊಲೀಸ್ ಠಾಣೆಯ ಉಮಾಕಾಂತ್ನಿಂದ ನಡೆದಿರುವ ಹುಚ್ಚಾಟ. ಚಿನ್ನದ ಅಂಗಡಿ ಮುಂದೆ ಕಸ ಗುಡಿಸುವಾಗ ಕಾರು ನುಗ್ಗುತ್ತೆ. ಬಾಲ್ಕಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೀಕರ ಘಟನೆ ನಡೆದಿದೆ. ನೋಡಿ, ಈ ಕಾರಲ್ಲಿ ಹುಚ್ಚಾಟ ಮಾಡ್ತಾ ಇರೋರನ್ನ ಹಿಡಿಬೇಕಾದದ್ದು ಯಾರು? ಪೊಲೀಸ್ನವರು. ಈ ಪೊಲೀಸ್ನವರೇ ಇಲ್ಲಿ ಹುಚ್ಚಾಟ ಮೆರೆದಿದ್ದಾರೆ. ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದ ಪೊಲೀಸ್ ಅಧಿಕಾರಿ ತೋರಿಸಿರುವಂಥದ್ದು ನಿಜಕ್ಕೂ ದರ್ಪ. ಇದು 55 ವರ್ಷದ ಜ್ಞಾನಬಾಯಿಗೆ ಗಂಭೀರ ಗಾಯ ಆಗಿದೆ. ಪಾಪ ಅವ್ರು ಚಿನ್ನದ ಅಂಗಡಿ ಮುಂದೆ ಕಸ ಗುಡಿಸ್ತಾ ಇದ್ರು. ಹೊಟ್ಟೆಪಾಡಿಗೋಸ್ಕರ, ಜೀವನೋಪಾಯಕ್ಕೋಸ್ಕರ ಕಸ ಗುಡಿಸಿ ಜೀವನ ಮಾಡ್ತಾ ಇದ್ರು. ಈ ಪೊಲೀಸ್ ಅಧಿಕಾರಿಗೆ ಮೈ ಮೇಲೆ ಯೂನಿಫಾರ್ಮ್ ಇದೆ, ಜೊತೆಗೆ ಅವರು ಉಚಿತವಾದಂತಹ ಕಾರ್ ಸಿಗ್ತದೆ, ಸರ್ಕಾರಿ ಜೀಪ್ ಸಿಗ್ತದೆ, ಕಾರ್ ಸಿಗ್ತದೆ, ಪೆಟ್ರೋಲ್ ಎಲ್ಲ ಉಚಿತವಾಗಿರ್ತದೆ. ಆ ಹುಚ್ಚಾಟ ಮೆರೆಯೋದು ಅಂದರೆ ದರ್ಪ ಭೂಮಿನೇ ಕಾಣಲ್ಲ ಕೆಲವರಿಗೆ. ಅವರು ಸರ್ಕಾರಿ ಅಧಿಕಾರಿಗಳೇ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಕೆಲವೊಂದಿಷ್ಟು ಜನ ಇದ್ದಾರೆ ದರ್ಪ ತೋರಿಸುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ನೋಡಿ, ಆ ಅಮಾಯಕ ಮಹಿಳೆ ಗರೀಬ್ ಲೋಗ ಕಸ ಗುಡಿಸ್ತಾ ಇದ್ರು. ಇವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಪೊಲೀಸ್ನವ್ರನ್ನಂದ್ರೆ ನಮ್ಗೊಂದು ಗೌರವ ಇದೆ, ಹೆಮ್ಮೆ ಇದೆ. ಆರಕ್ಷಕರು ಅಂತ ಬಹಳ ಹೆಮ್ಮೆಯಿಂದ ನಾವು ಕರಿತೀವಿ. ಇಂಥ ಆರಕ್ಷಕರಲ್ಲಿ ಕೆಲವೊಂದಿಷ್ಟು ಜನ ಇಂತಹ ವಿಕೃತಿ ಮೆರೆಯರು ಇದ್ದಾರೆ ಅನ್ನೋಕೆ ಈ ಪೊಲೀಸ್ ಸಾಕ್ಷಿ. ಸಿಸಿ ಕ್ಯಾಮೆರಾ ಇದ್ರ ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಕೊಡ್ತಾ ಹೋಗ್ತಾರೆ. ರಾಜ್ಕುಮಾರ್, ಪೊಲೀಸ್ನವ್ರು ಅಂದ್ರೆ ನಾವು ಆರಕ್ಷಕರು ಅಂತ ಕರಿತೀವಿ. ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಎತ್ತಿ ಹಿಡಿಯುವಂಥವ್ರು ಅಂತ ನಾವು ಬಹಳ ಹೆಮ್ಮೆಯಿಂದ ಕರಿತೀವಿ. ಆದ್ರೆ ಇಲ್ಲಿ ಪೊಲೀಸೇ ಈಗ ಹುಚ್ಚಾಟ ಮೆರೆದಿದ್ದಾರೆ. ಹೆಂಗಾಯ್ತು ಈ ಘಟನೆ ಅಂತ? ಬೆಳಗಿನ ಜಾವ ನಡೆದಿರುವಂತ ಘಟನೆ. ಮೇಕರ್ ಪೊಲೀಸ್ ಸ್ಟೇಷನ್ ಒಂದು ಕಾನ್ಸ್ಟೇಬಲ್ ಆಗಿರುವಂತ ಆ ಕಾರನ್ನ ನೈಟ್ ಡ್ಯೂಟಿ ಮಾಡಿ ಅವ್ರು ತನ್ನ ಮನೆಗೆ ಹೋಗ್ಬೇಕಾದ್ರೆ ಒಂದು 55 ವರ್ಷ ಏನು ಪೌರ ಕಾರ್ಮಿಕರು ಇದ್ದಾರೆ, ಅವ್ರ ಮ್ಯಾಗಿಂದು ಹರ್ಕೊಂಡು ಹೋಗಿರುತ್ತೆ. ಅದು ಆಕಸ್ಮಿಕ ಆಗಿರೋದು ಅಂತ ಅವ್ರು ಸಾರ್ವಜನಿಕರು ಹೇಳ್ತಾ ಇದಾರೆ. ಇವರು ನೈಟ್ ಡ್ಯೂಟಿ ಮಾಡಿ ತನ್ನ ಹೋಗ್ಬೇಕಾದ್ರೆ ಈ ಘಟನೆ ನಡೆದಿರೋಂಥದ್ದು. ಈ ಘಟನೆಯಲ್ಲಿ ಅಜ್ಜಿ ಇದ್ದಾರೆ, ಅವರಿಗೆ ಸಿಕ್ಕಾಪಟ್ಟೆ ಗಾಯ ಕೂಡ ಆಗಿದೆ. ಇವಾಗ ಅವರು ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದಾರೆ. ಜೀವಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಈಗ ನೀನ್ ನೋಡ್ಬೋದು, CCTV ನೋಡ್ಬೋದು, ಅವ್ರು ಅಜ್ಜಿ ಕಾಣಿಸ್ತಾ ಇದ್ರು ಕೂಡ ಆ ಡ್ರೈವರ್ಗೆ ಕಾಣಿಸಿದ್ರ ಇಲ್ಲ ಅಂತ ಕೂಡ ಕಂಡು ಬರ್ತಾ ಇಲ್ಲ. ಏಕಾಏಕಿ ಅಜ್ಜಿ ಅಲ್ಲೇ ರೋಡ್ ಪಕ್ಕ ಕುಂತ ಒಂದು ಕಸನ ಹೊಡಿಬೇಕಾದ್ರೆ ಏಕಾಏಕಿ ಅವ್ರ ಮ್ಯಾಗಿಂದ ಒಂದು ಆಕ್ಸಿಡೆಂಟ್ ಆಗಿದೆ. ಅದು CCTV ನೇರವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಸ್ಥಳೀಯರಿಗೆ ಹೇಳೋ ಪ್ರಕಾರ ಏನಂತಂದ್ರೆ, ಅವರು ನೈಟ್ ಎಲ್ಲ ಡ್ಯೂಟಿ ಮಾಡಿ ಬರ್ಬೇಕಾದ್ರೆ ಅದು ಗಮನಿಸಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಹೇಳ್ತಿದಾರೆ. ಬಟ್ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಧನ್ಯವಾದ ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ನೋಡಿ, ಬೀದರ್ನ ಬಾಲ್ಕಿಯಲ್ಲಿ ಆಗಿರುವಂಥದ್ದು ನಿಜಕ್ಕೂ ಅಮಾನುಷ ಘಟನೆ. ಇದು ಒಬ್ಬರು ಮಹಿಳೆ ಪಾಪ ಹೊಟ್ಟೆಪಾಡಿಗೋಸ್ಕರ ಕಸ ಗುಡಿಸ್ತಿ ಜೀವನ ಮಾಡ್ತಾ ಇದ್ರು, ಅವ್ರ ಮೇಲೆ ಕಾರ್ ಹತ್ತಿಸಿರೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಇದು.